ಗಣರಾಜ್ಯೋತ್ಸವದ ಅಂಗವಾಗಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತೋಟಗಾರಿಕೆ, ಕೃಷಿ ಇಲಾಖೆ, ಉದ್ಯಾನ ಕಲಾ ಸಂಘ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಗರದ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಿರುವ ಚೈತ್ರೋತ್ಸವ ಫಲಪುಷ್ಪ ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಹಾಗೂ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಚಾಲನೆ ನೀಡಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್, ಜಿಲ್ಲಾಡಳಿತದ ಈ ಆಸಕ್ತಿಯನ್ನ ನಾನು ಶ್ಲಾಘಿಸುತ್ತೇನೆ. ವರ್ಷದಿಂದ ವರ್ಷಕ್ಕೆ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತಿದ್ದು, ಎಲ್ಲರಿಗೂ ಅನುಕೂಲಕರವಾದ ಮತ್ತು ಮಾಹಿತಿ ನೀಡುವ ಕಾರ್ಯಕ್ರಮ ಇದಾಗಿದ್ದು, ಜನವರಿ 26ರಿಂದ 28ರವರೆಗೆ 3 ದಿನ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು, ಚಿಕ್ಕಮಗಳೂರು ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿದರು. ಜಿಲ್ಲಾಡಳಿತಕ್ಕೆ, DC ಅವರಿಗೆ, CO ಅವರಿಗೆ, ನಮ್ಮ ಜಾಯಿಂಟ್ ಡೈರೆಕ್ಟ್ರು ಹಾರ್ಟಿಕಲ್ಚರು ಎಲ್ಲರೂ ಹಲವಾರು ವರ್ಷಗಳಿಂದ ಆಸಕ್ತಿ ತೆಗೆದು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಈ ಒಂದು ಎಕ್ಸಿಬಿಷನು ಭಾರಿ ಚೆನ್ನಾಗಿ ಆಗ್ತದೆ. ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಹೆಚ್ಚಿನ ಜನ ಸಮೇತ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬಹುಶಃ ನಮ್ಮಲ್ಲಿ ಏನು ಕರಕೌಶಲ ಇದೆ, ನಮ್ಮಲ್ಲಿ ಏನು ಪುರಾತನ ಇದೆ ಎಲ್ಲ ತೋರಿಸುವಂಥ ಕೆಲಸಗಳು ಮಾಡ್ತಿದ್ದಾರೆ. ವರ್ಷಕ್ಕೂ ಬೇರೆ ಬೇರೆ ಒಂದು CM ಇಟ್ಟುಬಿಟ್ಟು ಮಾಡ್ತಾ ಇದ್ದಾರೆ. ಬಹುಶಃ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಕಳೆದ ವರ್ಷ ಆರಂಭವಾಗಿರುವ ಈ ಚೈತ್ರೋತ್ಸವ ಫಲಪುಷ್ಪ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ಪ್ರತಿಕ್ರಿಯೆ ಮತ್ತು ಅಭಿಪ್ರಾಯ ದೊರಕಿದೆ. ಕಳೆದ ವರ್ಷ 3 ಲಕ್ಷ ಜನ ಆಗಮಿಸಿದ್ದು, ಈ ಬಾರಿ 10 ಲಕ್ಷ ಜನ ಬರುವ ನಿರೀಕ್ಷೆ ಇದೆ ಎಂದರು. ಇವತ್ತು ಚಿಕ್ಕಮಗಳೂರಿನಲ್ಲಿ ಏನು ಜಿಲ್ಲಾಡಳಿತ ಅದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದೆ, ಅದನ್ನು ಜಿಲ್ಲಾ ಚೈತ್ರೋತ್ಸವ ಅಂತೇಳಿ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿ ಕಳೆದ ವರ್ಷ 3 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದರು. ಈ ವರ್ಷ 10 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡುವ ಅಂದಾಜಿದ್ದು, ಆ ಫಲಪುಷ್ಪ ಪ್ರದರ್ಶನವನ್ನು ಹಲವಾರು ವಿವಿಧ ರೀತಿಯ ಫಲಪುಷ್ಪ ಪ್ರದರ್ಶನಗಳನ್ನು ನಮ್ಮ ಜಿಲ್ಲೆಯ ಎಲ್ಲ ಕಲಾಕೃತಿಗಳನ್ನು, ನಮ್ಮ ಜಿಲ್ಲೆಯ ಎಲ್ಲ ಸಾಹಿತಿಗಳ ವಿವಿಧ ರೀತಿಯ ಮತ್ತು ಬಟ್ಟೆಗಳ ಮತ್ತು ಆಹಾರ ಮೇಳವನ್ನು ಏರ್ಪಡಿಸಿದ್ದು. ಅದಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ್ರವರಿಗೆ ಸ್ವಾಗತವನ್ನು ಬಯಸ್ತಾ, ಸಲ ಇದನ್ನೇ ಮಲೆನಾಡು ಉತ್ಸವ ಅಂತೇಳಿ, ಈ ಚೈತ್ರೋತ್ಸವನ ಮಲೆನಾಡು ಉತ್ಸವ ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ್ರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ತೆರಳಿ ವಿಶೇಷ ಅನುದಾನ ತಗೊಂಡು ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಈಗ ದಾನಿಗಳಿಂದ, ಕೆಫೆಕ್ಟಿಂದ ಮತ್ತು ನಮ್ಮ ಜಾರ್ಜ್ ಸಾಹೇಬ್ರವರ ಕಂಪ್ನಿ ಕೆಲ್ಚಂದ್ರದಿಂದ, ನಮ್ಮ ಐಸಿರಿ ಫೌಂಡೇಶನ್ನಿಂದ ಕೆಲವು ತುಂಬ ಜನ ಮೈಕಲ್ ಅವರು, ನಮ್ಮ ನಟರಾಜು, ಕಾಫಿ ಬೋರ್ಡ್ ತುಂಬ ಜನ ಸಂಘ ಸಂಸ್ಥೆ ಕೊಟ್ಟಿದ್ದಾರೆ. ಅದರ ಸಹಕಾರದಲ್ಲಿ ಮಾಡಿದ್ದೀವಿ. ಮುಂದಿನ ಸಲ ಮಲೆನಾಡು ಉತ್ಸವನ ಸರ್ಕಾರದ ಸಹಕಾರದೊಂದಿಗೆ ಇನ್ನೂ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ MK ಪ್ರಾಣೇಶ್, ವಿಧಾನ ಪರಿಷತ್ ಸದಸ್ಯರುಗಳಾದ CT ರವಿ, SL ಭೋಜೇಗೌಡ, ಜಿಲ್ಲಾಧಿಕಾರಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ CEO ಕೀರ್ತನ, SP ಜಿತೇಂದ್ರ ಕುಮಾರ್ ದಯಾಮ ಮತ್ತಿತರರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.